ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಪೊಲಿಟಿಕಲ್ ಯೋಗ, ರಾಜಕೀಯ ಯೋಗ. ರಾಜಕೀಯ ಯೋಗ ನಮ್ಮ ದಶಾಭುಕ್ತಿಗಳಲ್ಲಿ ಲಗ್ನದಿಂದ ಯಾವ ಕಾಂಬಿನೇಷನ್ಸ್ ಇದ್ರೆ ಒಬ್ಬ ವ್ಯಕ್ತಿ ರಾಜಕಾರಣದಲ್ಲಿ ತೊಡಗಿಸ್ಕೊಳ್ಬಹುದು, ಮತ್ತೆ ಪ್ರತಿಯೊಂದು ಹಂತದಲ್ಲೂ ಅವನು ಗೆಲ್ತಾ ಬರ್ಬೇಕಾಗುತ್ತೆ. ರಾಜಕಾರಣದಲ್ಲಿ ಪ್ರತಿಯೊಂದು ಹಂತದಲ್ಲೂ ಗೆಲ್ತಾ ಇದ್ರೆ ಅವನ ನಂಬರ್ 1 ಆಗಿರ್ತಾನೆ. ಅದು ಯಾವ ಕಾಂಬಿನೇಷನ್ಸ್ ಇದ್ರೆ ಯಾವಾಗ್ಲೂ ನಂಬರ್ 1 ಟಾಪ್ 1 ಅಲ್ಲಿರ್ತಾನೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ರಾಜಕಾರಣ ಅನ್ನೋದು ಕೆಲವೊಬ್ರು ಮನೆಗಳಲ್ಲಿ ತಂದೆ, ಮಗ, ಮೊಮ್ಮಗ ಈ ರೀತಿ ಬಂದಿರುವಂತದ್ದು. ಇನ್ನ ಕೆಲವೊಬ್ರು ಸಡನ್ ಆಗಿ ಗೆಲ್ತಾರೆ, ಫಸ್ಟ್ ಅಟೆಂಪ್ಟ್ ಅಲ್ಲೇ ಗೆಲ್ಲುವಂಥದ್ದು. ಇದೆಲ್ಲ ಏನಪ್ಪಾ ಅಂದ್ರೆ ನಮ್ಮ ದಶಾಭುಕ್ತಿಗಳಲ್ಲಿ ನಾನು ಹೇಳುವಂತ ಕಾಂಬಿನೇಷನ್ಸ್ ಇದ್ರೆ ಖಂಡಿತ ವಿನ್ನಿಂಗ್ ರೇಟ್ ಜಾಸ್ತಿನೇ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ವಂಶ ಪಾರಂಪರ್ಯದಿಂದ ಬಂದ್ರು ಅಪ್ಪ ಗೆದ್ದಿರ್ತಾರೆ, ಮಗ ಸೋತಿರ್ತಾನೆ, ಮೊಮ್ಮಗ ಗೆಲ್ತಾನೆ, ಈ ರೀತಿ ಕಾಂಬಿನೇಷನ್ಸ್ ಆಗುವಂತದ್ದು. ಕಂಟಿನ್ಯೂಸ್ ಗೆಲ್ಲಲ್ಲ. ಇನ್ ಕೆಲವೊಬ್ರು ಗೆಲ್ತಾನೆ ಹೋಗ್ತಾರೆ. ಏನಕ್ಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವನದೇ ಆದ ದಶಾಭುಕ್ತಿಗಳಲ್ಲಿರುತ್ತೆ. ಆ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ. ಆ ಕಾಂಬಿನೇಷನ್ಸ್ ಇದ್ರೆ ಅವರೇ ನಂಬರ್ 1 ಆಗಿರ್ತಾರೆ, ಮತ್ತೆ ಗೆಲ್ತಾನೆ ಇರ್ತಾರೆ. ಅವ್ರಿಗೆ ಜನಗಳ ಸಂಪರ್ಕ ಜಾಸ್ತಿನೇ ಇರುತ್ತೆ ಯಾವಾಗ್ಲೂ. ಈ ರೀತಿ ಇರಬೇಕು ಅಂದ್ರೆ ಅವರ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಇರ್ಬೇಕಾಗುತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ ಅಂದ್ರೆ ತಂದೆ ಒಬ್ಬ ಒಳ್ಳೆ ರಾಜಕಾರಣಿ ಆಗಿರ್ತಾನೆ, ಮಗನ್ಗೆ ಯೋಗನೇ ಇರಲ್ಲ. ಎಷ್ಟು ಅಟೆಂಪ್ಟ್ ಆದ್ರೂ ಸೋಲೋದು, ಅಥವಾ ರಾಜಕಾರಣನೇ ಬೇಡ ಅನ್ಸೋದು, ಬೇರೆ ಫೀಲ್ಡ್ ಆಯ್ಕೆ ಮಾಡ್ಕೊಳ್ಳೋಣ ಅನ್ನೋದು, ಈ ರೀತಿ ಕಾಂಬಿನೇಷನ್ಸ್ ತುಂಬಾನೇ ಇರುತ್ತೆ. ಎಸ್ಪೆಷಲಿ ಈಗ ಪೊಲಿಟಿಕಲ್, ಈಗ ರಾಜಕಾರಣಕ್ಕೆ ನಾನು ಹೋಗ್ಬೇಕು, ನಾನು ಈಗಿದ್ದೀನಿ ರಾಜಕಾರಣದಲ್ಲಿ, ಯಾವ ಕಾಂಬಿನೇಷನ್ಸ್ ಇದ್ರೆ ನನಗೆ ತುಂಬಾ ಉತ್ತಮ ಅನ್ನೋದು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪ್ರತಿಯೊಬ್ಬರಿಗೆ ಅವ್ರದ್ದೇ ದಶಾಭುಕ್ತಿಗಳಿರುತ್ತೆ. ಈ ದಶಾಭುಕ್ತಿಗಳಲ್ಲಿ ಈಗ ನೀವು ನಡೀತಿರುವಂತಹ ದಶಾದಲ್ಲಿ ನಿಮ್ಮ ಲಗ್ನದಿಂದ ನೋಡ್ಬೇಕಾಗುತ್ತೆ. ನಿಮ್ಮ ಲಗ್ನನೇ ತುಂಬಾ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. 1ನೇ ಮನೆ, 2ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ ಮತ್ತು 11ನೇ ಮನೆ. ಈ ಕಾಂಬಿನೇಷನ್ಸ್ ಯಾರಿಗೆ ದಶ ನಕ್ಷತ್ರದಲ್ಲಿ ಮತ್ತೆ ಸಬ್ಲಾಡ್ ಅಂತ ನಾವು ನೋಡ್ತೀವಿ, ಯಾರಿಗಿರುತ್ತೆ ಈ ಕಾಂಬಿನೇಷನ್ಸ್, ಅವ್ರು ಯಾವಾಗ್ಲೂ ಟಾಪ್ 1. ಅವ್ರು ಎಷ್ಟು ಸಲ ಅಟೆಂಪ್ಟ್ ಮಾಡಿದ್ರು ಗೆಲ್ತಾನೆ ಇರ್ತಾರೆ. ಅವ್ರಿಗೇನು ಫೇಲ್ಯೂರ್ ಅನ್ನೋದು ಇರೋದೇ ಇಲ್ಲ ಅವ್ನ ಲೈಫಲ್ಲಿ, ಯಾವಾಗ್ಲೂ ಗೆಲ್ತಾನೆ ಇರ್ತಾರೆ. ಈ ಬರ್ದಿರುವಂತಹ ನಂಬರ್ಸ್ ಅಲ್ಲಿ ಅಂದ್ರೆ ಲಗ್ನದಿಂದ ಈ ಕಾಂಬಿನೇಷನ್ಸ್ ಇಲ್ದರೆ ತುಂಬಾ ಟಫ್ ಅಲ್ಲಿ ಗೆಲ್ಲುವಂತದ್ದು. ಈಗ ಪ್ರಮುಖವಾಗಿ ಅವನ್ ಗೆಲ್ಬೇಕು ಅಂದ್ರೆ ಪ್ರಮುಖವಾಗಿ 11ನೇ ಮನೆ ಇರಲೇಬೇಕಾಗುತ್ತೆ. ನೋಡಿ, ಈಗ 11ನೇ ಮನೆಯ ಜೊತೆ ಯಾವ ಮನೆ ಸೇರ್ಕೊಳ್ಳುತ್ತೆ ಅದು ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ. 11 ಅಂತೂ ಇರಲೇಬೇಕು ಕಾಂಬಿನೇಷನ್ಸ್ ಅಲ್ಲಿ. ಇದ್ರ ಜೊತೆಗೆ 5, 10, 11 ಕಾಂಬಿನೇಷನ್ಸ್ ಇರುವಂತದ್ದು, ಅಥವಾ 2, 10, 11 ಕಾಂಬಿನೇಷನ್ಸ್ ಇರುವಂತದ್ದು, ಅಥವಾ 6, 10, 11 ಕಾಂಬಿನೇಷನ್ಸ್ ಇರುವಂತದ್ದು. ನಿಮ್ಮ ಲಗ್ನ ಯಾವುದೇ ಲಗ್ನ ಆಗಿರ್ಲಿ, ಈಗ ವೃಶ್ಚಿಕ ಲಗ್ನ ಅಥವಾ ಧನುರ್ ಲಗ್ನ, ಅಲ್ಲಿಂದ ಈ ಮನೆ ಆಕ್ಟಿವೇಟ್ ಆಗ್ಬೇಕು. ಇದು ನ್ಯೂಮರಾಲಜಿ ಅಲ್ಲ, ಯಾವುದೇ ಒಂದು ಲಗ್ನ ತಗೊಳ್ಳಿ, ನಿಮ್ಮ ಲಗ್ನದಿಂದ ಈ ಮನೆಗಳು ಆಕ್ಟಿವೇಟ್ ಆದಾಗ ಅವ್ರಿಗೆ ರಾಜಕೀಯದಲ್ಲಿ ನಿರಂತರವಾಗಿ ಸಕ್ರಿಯ ಆಗಿರ್ತಾರೆ. ಯಾವಾಗ್ಲೂ ಪೊಲಿಟಿಷಿಯನ್ ಆಗೇ ಇರ್ತಾರೆ. ಪೊಲಿಟಿಷಿಯನ್ ಬಿಟ್ಟು ಬೇರೆ ಅವ್ರಿಗೆ ಯೋಚನೆನೇ ಬರಲ್ಲ ಈ ಕಾಂಬಿನೇಷನ್ಸ್ ಇರೋರಿಗೆ. ಈ ಕಾಂಬಿನೇಷನ್ಸ್ ಏನಾದ್ರು ಆ ದಶಾದಲ್ಲಿ ಮತ್ತೆ ನೆಕ್ಸ್ಟ್ ದಶಾನು ನೋಡ್ಬೇಕಾಗುತ್ತೆ. ಈಗ ಒಂದು ದಶಾದಲ್ಲಿ ಅವರು ನಂಬರ್ 1 ಪೊಲಿಟಿಷಿಯನ್ ಆಗಿರ್ತಾರೆ, ಕೆಲವು ವರ್ಷಗಳ ನಂತರ ಅವರು ಪೊಲಿಟಿಷಿಯನ್ ಬೇಡ ಅಂತ ರಿಸೈನ್ ಮಾಡಿ ಇನ್ನೇನೋ ಬಿಸ್ನೆಸ್ ಮಾಡುವಂತದ್ದು, ಈ ರೀತಿ ಕಾಂಬಿನೇಷನ್ಸ್ ಆಗುತ್ತೆ. ಯಾರು ರಾಜಕಾರಣಿಗಳಾಗಿರ್ತಾರೆ ಅವ್ರಿಗೆ ನಿರಂತರವಾಗಿ ಈ ಕಾಂಬಿನೇಷನ್ಸ್ ಇರಲೇಬೇಕಾಗುತ್ತೆ. ಮೇನ್ ಆಗಿ 11ನೇ ಮನೆ ಇರಲೇಬೇಕಾಗುತ್ತೆ. ಇದ್ರ ಜೊತೆ ಏನಾದ್ರೂ 11ರ ಜೊತೆ ಸ್ವಲ್ಪ 12 ಇದ್ರೆ ಸ್ವಲ್ಪ ಯಾವಾಗ್ಲೂ ನೆಗೆಟಿವ್. ಅವ್ರಿಗೆ ಏನೋ ಒಂದು ಕೆಲಸ ಮಾಡಕ್ ಹೋಗ್ತಾರೆ, ಅದ್ರಲ್ಲಿ ಏನೋ ಒಂದು ಸಿಗಾಕೊಳ್ಳೋದು, ಯಾವ್ದೋ ಒಂದು ಸ್ಕ್ಯಾಮ್ ಸಿಗಾಕೊಳ್ಳೋದು, ಅಲ್ಲಿಂದ ಅವರು ರಾಜೀನಾಮೆ ಕೊಡೋದು, ಈ ರೀತಿ ಎಲ್ಲ ಸಮಸ್ಯೆ ಆಗ್ಬಿಡುತ್ತೆ. ಇದ್ರ ಜೊತೆ 8ನೇ ಮನೆ ನಾನು ಬರ್ತಿದ್ದೀನಿ, 8ನೇ ಮನೆ ಜೊತೆ 11 ಇರಲೇಬೇಕಾಗುತ್ತೆ. ಅಥವಾ 11 ಇಲ್ಲ ಅಂದ್ರೆ, ಯಾವಾಗ 11ನೇ ಮನೆ ಇಲ್ಲ ಅವಾಗ 8ನೇ ಮನೆ ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ, ಏನೋ ಒಂದು ಸಮಸ್ಯೆ ತಂದ್ಕೊಡುವಂಥದ್ದು. ಉದಾಹರಣೆಗೆ ಇಲ್ಲಿ ನಾನು 8 ಬರ್ದಿದ್ದೀನಿ, 11 ಇದೆ, ಇಲ್ಲಿ 11 ತೆಗಿತೀನಿ. ಈಗ ಈ ಕಾಂಬಿನೇಷನ್ಸ್ ಅಲ್ಲಿ ಮತ್ತೆ 10 ಇಲ್ಲ, ಈ ಕಾಂಬಿನೇಷನ್ಸ್ ಅಲ್ಲಿ ಬರೀ ಇದ್ರ ಜೊತೆ 12 ಬರುತ್ತೆ ಅನ್ಕೊಳ್ಳಿ,
10 ಇಲ್ಲ 11 ಇಲ್ಲ. ಲಗ್ನದಿಂದ 10ನೇ ಮನೆ ಆಕ್ಟಿವೇಟ್ ಆಗಲ್ಲ. 10ನೇ ಮನೆ ಅಂದ್ರೆ ಅವ್ರಿಗೆ ನೇಮು, 11ನೇ ಮನೆ ಫೇಮ್. ನೇಮ್ ಅಂಡ್ ಫೇಮ್ ಯಾವಾಗ ಆಕ್ಟಿವೇಟ್ ಆಗಲ್ಲ, ಈ 8, 12 ಬಂದಾಗ ಏನೋ ಒಂದು ಸಮಸ್ಯೆಗೆ ಸಿಗಾಕೊಂಡು ನಮ್ಗೆ ಪೊಲಿಟಿಷಿಯನ್ ಆಗದೆ ಬೇಡಪ್ಪ, ಪೊಲಿಟಿಷಿಯನ್ ಬಿಟ್ಟು ಬೇರೆ ಕಡೆ ಹೋಗೋದು, ಅಥವಾ ಪೊಲಿಟಿಷಿಯನ್ಸ್ ನಿಂತ್ಕೊಂಡ್ರು ಸೋಲುವಂತ ಸಮಯ ಬಂದ್ಬಿಡುತ್ತೆ. ಈ ರೀತಿ ಕಾಂಬಿನೇಷನ್ಸ್ ಬರುವಂತದ್ದು. ಮತ್ತೆ ಆ ಎಲೆಕ್ಷನ್ ನಡೆಯುವಂತ ಟೈಮಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಯಾವ ಕಾಂಬಿನೇಷನ್ಸ್ ಬರುತ್ತೆ, ಮತ್ತೆ ನಾವು ಕಸ್ಪಲ್ ಅಂತ ನೋಡ್ತೀವಿ, ಅಲ್ಲಿ ಚೆಕ್ ಮಾಡಿದಾಗ ನಮ್ಮ ವಿರೋಧಿ ಹತ್ರ ನಾವು ಗೆಲ್ಬೇಕು ಅಂದ್ರೆ ಕೆಲವೊಂದು ಕಾಂಬಿನೇಷನ್ಸ್ ಬರುತ್ತೆ. ಆ ಕಾಂಬಿನೇಷನ್ಸ್ ಇದ್ರೆ ಖಂಡಿತ ನಾವು ಗೆಲ್ಲುವಂಥದ್ದು. ಇದಿಷ್ಟು ಬೇಸಿಕ್ ಆಗಿ ಒಬ್ಬ ಪೊಲಿಟಿಷಿಯನ್ಗೆ ಇರಲೇಬೇಕು. ಮೇನ್ ಆಗಿ 11ನೇ ಮನೆ ಇರಲೇಬೇಕಾಗುತ್ತೆ. ಯಾವಾಗ 11ನೇ ಮನೆ ಇರಲ್ಲ, ಏನಾದ್ರೂ ಒಂದು ಸಮಸ್ಯೆ ಬಂದೇ ಬರುತ್ತೆ. ಇದ್ರ ಜೊತೆ ನೋಡಿ ತುಂಬಾ ಇಂಪಾರ್ಟೆಂಟ್ 4ನೇ ವಿಚಾರ, 9ನೇ ಮನೆ ಏನಾದ್ರು ಆಡ್ ಆದ್ರೆ, 9, 10, 11 ಆಡ್ ಆದ್ರೆ, ಈ 9 ಏನಾದ್ರೂ ಬಂದ್ರೆ ಯಾರಾದ್ರೂ ಬಂದು ಹೆಲ್ಪ್ ಮಾಡುವಂತದ್ದು. ಎಲ್ಲಿ ಅಂತ ಗೊತ್ತಿಲ್ಲ, ಈಗ ಬೇರೆ ಸ್ಟೇಟ್ ಇಂದ ಬಂದು ಇವ್ರಿಗೆ ಹೆಲ್ಪ್ ಮಾಡೋದು, ಕೇಂದ್ರದಿಂದ ಬಂದು ಹೆಲ್ಪ್ ಮಾಡೋದು, ಬೇರೆ ಕಡೆಯವ್ರು ಬಂದಿಂದ ಹೆಲ್ಪ್ ಮಾಡಿ 9ನೇ ಮನೆ ಆಕ್ಟಿವೇಟ್ ಆದಾಗ ಈ ರೀತಿ ಅವರು ಗೆದ್ದು ಬಿಡ್ತಾರೆ. ಗೆದ್ದು ಅವರು ನಂಬರ್ 1 ಪೊಸಿಷನ್ ಹೊಂಟೋಗ್ತಾರೆ, ಪಾಲಿಟಿಕ್ಸ್ ಅಲ್ಲೇ ಉಳ್ಕೊಳ್ತಾರೆ. 9ನೇ ಮನೆ ಏನಾದ್ರೂ ಅವ್ರಿಗೆ ದಶಾಭುಕ್ತಿಗಳಲ್ಲಿ ಬಂದ್ರೆ, ಇದಲ್ಲದೆ 9ನೇ ಮನೆಗೆ ತುಂಬಾ ಪವರ್ಫುಲ್ ಇರುತ್ತೆ. ಅವರ ದಶಾಭುಕ್ತಿಗಳಲ್ಲಿ ಆ ಕಾಂಬಿನೇಷನ್ಸ್ ಬರಬೇಕು. ಇಷ್ಟು ದಶಾಭುಕ್ತಿಗಳಲ್ಲಿ ಯಾರಿಗೆ ಇರುತ್ತೆ ಅವರು ಪೊಲಿಟಿಷಿಯನ್ ಆಗೋ ಯೋಗ ಮತ್ತೆ ಭಾಗ್ಯ ಅಂತ ಖಂಡಿತ ಇರುತ್ತೆ. ಈಗ ಈ ಜ್ಯೋತಿಷ್ಯ ಶಾಸ್ತ್ರ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಇದು ಈಗ ನಾನು ಯಾವುದೇ ಧರ್ಮ, ಯಾವುದೇ ಪಂಗಡಕ್ಕೆ ಇದು ಸೀಮಿತವಲ್ಲ. ಯಾಕಂದ್ರೆ ನಾವು ಹೇಳುವಂಥದ್ದು ನವಗ್ರಹಗಳ ಮೇಲೆ. ನವಗ್ರಹ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಅನ್ವಯಿಸುತ್ತೆ. ನಾನು ಈ ಧರ್ಮ ನನ್ಗೆ ಅನ್ವಯಿಸಲ್ಲ, ನಾನು ಈ ಪಂಗಡ ನನ್ಗೆ ಅನ್ವಯಿಸಲ್ಲ ಅಂತಲ್ಲ. ನಾನು ಯಾವುದೇ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನವಗ್ರಹ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ನವಗ್ರಹಗಳು ಯಾವುದೇ ಜಾತಿ ಧರ್ಮ ಆಗ್ಲಿ ಅವ್ರಿಗೆ ಇದು ಅನ್ವಯಿಸುತ್ತೆ. ಅವರು ಈ ಕಾಂಬಿನೇಷನ್ಸ್ ನೀವು ನೋಡ್ಕೊಂಡಾಗ ಅವ್ರಿಗೆ ಅರ್ಥ ಆಗುತ್ತೆ. ಅದ್ ಯಾವುದೇ ಧರ್ಮ ಆಗ್ಲಿ, ಅವರೆಲ್ಲ ಚೆಕ್ ಮಾಡಿದೀನಿ. ಎಷ್ಟೊಂದು ಧರ್ಮದವರು ಕರೆ ಮಾಡಿ ಕೇಳ್ತಾರೆ, ನಮ್ಗೆ ಈ ಯೋಗ ಇದೆಯಾ ಅಂತ ಕೇಳಿದಾಗ ಅವ್ರಿಗೆ ಡೇ ಟು ಟೈಮ್ ಎಕ್ಸಾಕ್ಟ್ ಆಗಿದ್ರೆ ಅವ್ರಿಗೆ ಈ ಯೋಗ ಭಾಗ್ಯ ಖಂಡಿತ ಇದೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಏನಕ್ಕೆ ಅಂದ್ರೆ ಮೇನ್ ಆಗಿ ನಾನು ಬೇರೆ ಧರ್ಮದವರು ನನ್ಗೆ ಇದು ಇಂಪ್ಲಿಮೆಂಟ್ ಆಗುತ್ತಾ, ನನ್ಗೆ ಹಿಂಗೆ ಫ್ಯೂಚರ್ ಅಲ್ಲಿ ಪಾಲಿಟಿಕ್ಸ್ ಅಲ್ಲಿ ಹೋಗ್ಬೋದಾ, ರಾಜಕೀಯಕ್ಕೆ ಹೋಗ್ಬೇಕಂದ್ರೆ ಬೇಸಿಕ್ ಇದು ತಿಳ್ಕೊಬಹುದು. ಇಲ್ದೋದ್ರೆ ನಾವು ಪ್ರತಿಯೊಂದು ಹಂತದಲ್ಲೂ ದುಡ್ಡು ಕಳ್ಕೊಳ್ತಾ ಹೋಗ್ತೀವಿ. ದುಡ್ಡು ಕಳ್ಕೊಂಡು ಈ ಕಡೆ ನಮ್ಮ ಜೀವನನೂ ಸಾಕ್ಸಕ್ಕಾಗಲ್ಲ, ಈ ಕಡೆ ರಾಜಕಾರಣದಲ್ಲಿ ನಮ್ಗೆ ಯೋಗನೂ ಸಿಗಲ್ಲ, ಗೆಲ್ಲೋದು ಇಲ್ಲ. ಜನಗಳಿಂದ ಕೊನೆಗೆ ಸಮಸ್ಯೆ ನಾವೇ ಮಾಡ್ಕೊಳ್ತೀವಿ, ಜನಗಳು ನಮ್ಮನ್ನು ಇಷ್ಟಪಡಲ್ಲ. ಈ ರೀತಿ ಎಲ್ಲ ಸಮಸ್ಯೆ ಆಗ್ಬಿಡುತ್ತೆ. ಸೊ ನಮ್ಮ ದಶಾಭುಕ್ತಿಗಳಲ್ಲಿ ರಾಜಕೀಯ ಯೋಗ ಇದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಜನ ಇದರಲ್ಲಿ ದುಡ್ಡು ಕಳ್ಕೊಂಡಿದ್ದಾರೆ. ಪ್ರತಿ ಒಂದು ಸಣ್ಣ ಒಂದು ಎಲೆಕ್ಷನ್ ಅಲ್ಲೇ ಗೆಲ್ಲಕ್ಕಾಗಲ್ಲ, ದೊಡ್ಡ ಎಲೆಕ್ಷನ್ಗೆ ಕಾಂಪೀಟ್ ಮಾಡಕ್ ಹೋಗ್ತಾರೆ. ಏನಕ್ಕೆ ಅಂದ್ರೆ ಅವ್ರಿಗೆ ಆಸೆ ಇಮಿಡಿಯೇಟ್ ನಾನು ದೊಡ್ಡ ಮನುಷ್ಯ ಆಗ್ಬಿಡೋಣ ಅಂತ. ಅಲ್ಲಿ ಏನಾಗುತ್ತೆ ಅಂದ್ರೆ 8ನೇ ಮನೆ ಆಕ್ಟಿವೇಟ್ ಆದಾಗ ಈ 8ನೇ ಮನೆ ಮತ್ತೆ 12ನೇ ಮನೆ ತುಂಬಾ ಆಸೆ ತಂದ್ಕೊಟ್ಬಿಡುತ್ತೆ. ನಾವು ಯಾವ್ದಕ್ಕಾದ್ರು ನಂಬರ್ 1 ಪೊಸಿಷನ್ ಹೊಂಟೋಗೋಣ, ಇಮಿಡಿಯೇಟ್ ಫಾಸ್ಟ್ ಆಗಿ ಹೊಂಟೋಗೋಣ ಅಂತ. ಖಂಡಿತ ಲಾಸ್ ಮಾಡ್ಕೊಳ್ತೀರಾ, 100% ಲಾಸ್ ಆಗೋಗುತ್ತೆ. ಕಾಂಬಿನೇಷನ್ಸ್ ಅಲ್ಲಿ 11ನೇ ಮನೆ ಇಟ್ಟಾಗಿಲ್ಲ, 11ನೇ ಮನೆ ನಿಮ್ಮ ದಶಾಭುಕ್ತಿಗಳಲ್ಲಿ ಎಂಟ್ರಿ ಆಗಿಲ್ಲ ಅಂದ್ರೆ ಲಗ್ನದಿಂದ ನೀವೆಷ್ಟೇ ಪ್ರಯತ್ನ ಪಟ್ರು ಆಗಲ್ಲ. ಅವ್ರ ತಂದೆ ಎಷ್ಟೇ ನಂಬರ್ 1 ಪೊಸಿಷನ್ ಅಲ್ಲಿ ಇದ್ರು ಮಗ ಗೆಲ್ಸಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಮಗನಲ್ಲಿ ಕಾಂಬಿನೇಷನ್ಸ್ ಬರಲ್ಲ. ಈ ದಶಾಭುಕ್ತಿಗಳಲ್ಲಿ ಈ ಕಾಂಬಿನೇಷನ್ಸ್ ಬರ್ದೇ ಇದ್ರೆ ಅವ್ರು ಗೆಲ್ಲಕ್ ಸಾಧ್ಯನೇ ಇಲ್ಲ. ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಇದು ಜ್ಯೋತಿಷ ಶಾಸ್ತ್ರ ಅನ್ನೋದು ಪ್ರತಿಯೊಂದು ಧರ್ಮಕ್ಕೂ ಅನ್ವಯಿಸುತ್ತೆ, ಪ್ರತಿಯೊಂದು ಪಂಗಡಕ್ಕೂ ಅನ್ವಯಿಸುತ್ತೆ. ನಾನು ಈ ಧರ್ಮ ನಾನು ತಗೋಬೋದಾ ಬೇಡ ಅಂತ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಆ ರೀತಿ ಎಲ್ಲ ಜ್ಯೋತಿಷ್ಯ ಯಾಕಂದ್ರೆ ನಾವು ಹೇಳುವಂಥದ್ದು ನವಗ್ರಹಗಳ ಮೇಲೆ, ನಾವು ಯಾವುದೇ ದೇವರು ಬಗ್ಗೆ ಹೇಳಲ್ಲ. ಈ ನವಗ್ರಹಗಳು ಪ್ರತಿಯೊಬ್ಬ ಮನುಷ್ಯನ ಅವರ ಕರ್ಮಾನುಸಾರ ಇರುತ್ತೆ. ಪ್ರೆಸೆಂಟ್ ಏನ್ ನಡೀತಾ ಇದೆ ಅದು ತುಂಬಾ ಇಂಪಾರ್ಟೆಂಟ್. ಪ್ರೆಸೆಂಟ್ ಅಲ್ಲಿ ನಾನು ಗೆಲ್ತೀನಾ, ಪ್ರೆಸೆಂಟ್ ಅಲ್ಲಿ ನಮ್ಮ ದಶಾಭುಕ್ತಿಗಳಲ್ಲಿ ಏನ್ ಕಾಂಬಿನೇಷನ್ಸ್ ಇದೆ. ಈಗ ನಾನು ಪ್ರತಿ ಒಂದು ಎಪಿಸೋಡ್ ಅಲ್ಲೂ ಒಂದೊಂದು ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಹೋಗ್ತೀನಿ. ಆ ಎಕ್ಸ್ಪ್ಲನೇಷನ್ಸ್ ಅಲ್ಲಿ ಆ ಸಂಬಂಧಪಟ್ಟಂತ ಗ್ರಹಗಳು ನಮ್ಮ ಜಾತಕದಲ್ಲಿ ಆಕ್ಟಿವೇಟ್ ಆಗ್ಲೇಬೇಕಾಗುತ್ತೆ. ಆಕ್ಟಿವೇಟ್ ಆಗಿಲ್ಲ ಅಂದ್ರೆ ತುಂಬಾ ಸಮಸ್ಯೆ, ಅದು ನಮ್ಗೆ ಫಲನೇ ಸಿಗಲ್ಲ. ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಏನಿದೆ ದಶದಲ್ಲಿ ಅದನ್ನ ನಾವು ಪ್ರಯತ್ನ ಪಟ್ರೆ ಸಿಂಪಲ್ ಆಗಿ ಸಿಕ್ಬಿಡುತ್ತೆ. ಈಗ ಎಷ್ಟೊಂದು ಜನ ಜ್ಯೋತಿಷ್ಯ ಶಾಸ್ತ್ರ ನೋಡೋದೇ ಇಲ್ಲ, ಆದ್ರೂ ಕೆಲವೊಂದು ವಿಚಾರದಲ್ಲಿ ಅವ್ರು ನಂಬರ್ 1 ಪೊಸಿಷನ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ಅವ್ರು ತಗೊಂಡಿರುವಂತ ಸ್ಟೆಪ್ ಮತ್ತೆ ಅವರ ಹುಟ್ಟಿರುವಂತ ಸಮಯಕ್ಕೂ ಅದು ಮ್ಯಾಚ್ ಆಗಿರುತ್ತೆ. ಅವ್ರು ಹುಟ್ಟಿರುವಂತ ದಶ ನಕ್ಷತ್ರಕ್ಕೆ ಅದು ಮ್ಯಾಚ್ ಆಗಿ ಅವರು ನಂಬರ್ 1 ಪೊಸಿಷನ್ಗೆ ಹೋಗಿರ್ತಾರೆ. ಇಲ್ಲಿ ನಾವು ನೋಡ್ಬೇಕು ಅಂದ್ರೆ ಜೀವನಗಳಲ್ಲಿ ನಾವು ತಗೊಳ್ಳುವಂತ ಸ್ಟೆಪ್ಗೆ
ನಮ್ಮ ಜ್ಯೋತಿಷ್ಯ, ನಮ್ಮ ಪರ್ಸನಲ್ ಆರೋಸ್ಕೋಪ್ ಸಪೋರ್ಟ್ ಮಾಡ್ತಾ ಇದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದ್ರಲ್ಲೂ ದಶಾಭುಕ್ತಿಗಳಲ್ಲಿ ಈ ಕಾಂಬಿನೇಷನ್ಸ್ ಇದೆಯಾ, ನನ್ನ ಫ್ಯೂಚರ್ ಅಲ್ಲಿ ಏನ್ ಆಯ್ಕೆ ಮಾಡ್ಕೋಬೇಕು, ಹೋಗ್ಬೇಕಾ ಪೊಲಿಟಿಷಿಯನ್ಸ್ಗೆ, ಪೊಲಿಟಿಕಲ್ ಫೀಲ್ಡ್ಗೆ ನಾನು ಹೋದ್ರೆ ನನಗೆ ತುಂಬಾ ನಂಬರ್ 1 ಪೊಸಿಷನ್ ಬರ್ತೀನ, ಅಥವಾ ನಾನು ಏನಾದ್ರೂ ಅಲ್ಲೇ ಸೋಲ್ತೀನ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ, ಬೇಸಿಕ್ ಅಲ್ಲೇ ಗೊತ್ತಾಗುತ್ತೆ. ಸೊ ನಮ್ಗೆ ನೆಕ್ಸ್ಟ್ ಸ್ಟೆಪ್ ತಗೋಬಹುದು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಏನ್ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದಾ ಅಥವಾ ಜಾಬ್ ಹೋಗ್ಬೋದಾ. ಅದು ಏನಂದ್ರೆ ಈಗ ಚಿಕ್ಕ ವಯಸ್ಸಲ್ಲೇ ಇವ್ರಿಗೆ ಎಷ್ಟೊಂದ್ ಜನ ಆಸಕ್ತಿ, ನಾನು ಚಿಕ್ಕ ವಯಸ್ಸಲ್ಲೇ ಬೆಳೆದ್ಬಿಡೋಣ ಅಂತ. ಚಿಕ್ಕ ವಯಸ್ಸಲ್ಲೇ ಬೆಳೆಯೋದು ತುಂಬಾನೇ ಕಷ್ಟ ಇರುತ್ತೆ. ಏನಕ್ಕೆ ಅಂದ್ರೆ ಆ ದಶದಲ್ಲಿ ಬರ್ಬೇಕು. ನಿಮ್ಗೆ ಏನ್ ನಡೀತಾ ಇದೆ ಈಗ ದಶ, ಆ ದಶದಲ್ಲಿ ಕಾಂಬಿನೇಷನ್ಸ್ ಇದ್ರೆ ನೀವು ಚಿಕ್ಕ ವಯಸ್ಸಲ್ಲೇ ಪೊಲಿಟಿಷಿಯನ್ ಆಗ್ಬಿಡ್ತೀರಾ. ಅದೇನಾದ್ರೂ ಅದು ಬರೋ ತನಕನೂ ವೇಟ್ ಮಾಡ್ಬೇಕಾಗುತ್ತೆ. ಎಷ್ಟೊಂದ್ ಜನ 50 ವರ್ಷ 60 ವರ್ಷಕ್ಕೆ ಪೊಲಿಟಿಷಿಯನ್ ಆಗಿ ಆಗ ಹೆಸರು ಮಾಡುವಂತದ್ದು. ಇನ್ ಕೆಲವರು 20 ವರ್ಷಕ್ಕೆ ಮಾಡ್ಬಿಡ್ತಾರೆ. ಏನಕ್ಕೆ ಅಂದ್ರೆ ಆ ದಶ ಬಂದಿರುತ್ತೆ, ಯೋಗ ಬಂದಿರುತ್ತೆ, 11ನೇ ಮನೆ ಅನ್ನೋದು ಇಟ್ಟಾಗಿರುತ್ತೆ, ಸಿಂಪಲ್ ಆಗಿ ಗೆದ್ದು ಬಿಡ್ತಾರೆ. ಅರ್ಜಿ ಆಗ್ತಿರಂಗೆ ಇನ್ನೊಂದ್ 2 ತಿಂಗಳಿಗೆ ಅವರು ನಂಬರ್ 1 ಪೊಲಿಟಿಷಿಯನ್ ಆಗಿ ಗೆದ್ದೇ ಬಿಡ್ತಾರೆ. ಈ ರೀತಿ ಯೋಗಗಳು ಜಾತಕದಲ್ಲಿ ಇರುತ್ತೆ. ನಾವು ನೋಡ್ಕೋಬೇಕು ಯಾವ ಕಾಂಬಿನೇಷನ್ಸ್ ನಡೀತಾ ಇದೆ, ಈ ಪ್ರೆಸೆಂಟ್ ಹೆಂಗ್ ನಡೀತಾ ಇದೆ, ಫ್ಯೂಚರ್ ಹೆಂಗ್ ನಡೀತಾ ಇದೆ. ಸೊ ಇದಕ್ಕೆ ನಾವು ಮಂತ್ರಪಠನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ರಾಜಕಾರಣಿ ಆಗ್ತಾ ಇದ್ದೀನಿ, ನಾನ್ ಮಂತ್ರಪಠನೆ ಮಾಡ್ಬೇಕಾ? ಖಂಡಿತ ಮಾಡ್ಬೇಕು. ಪ್ರತಿಯೊಬ್ಬರು ರಾಜಕಾರಣಿ ಆಗ್ಲಿ ಯಾರೇ ಆಗ್ಲಿ ಮಂತ್ರಪಠನೆ ಮಾಡಿದ್ರೆ ನಂಬರ್ 1 ಪೊಸಿಷನ್ ಅಲ್ಲಿ ಇರ್ತೀರಾ. ಯಾರು ರುದ್ರಾಕ್ಷಿ ಹಾಕೋಬೇಕಾಗುತ್ತೆ, 11ನೇ ಮನೆ, ನಿಮ್ಮ ಲಗ್ನದಿಂದ 11ನೇ ಮನೆಗೆ ನೀವು ಉಂಗುರ ಹಾಕೋಬೇಕಾಗುತ್ತೆ, ಸ್ಟೋನ್, ಜೆಮ್ ಸ್ಟೋನ್ ಹಾಕೋಬೇಕಾಗುತ್ತೆ. ಯಾವ ಸ್ಟೋನ್? ನವಗ್ರಹಗಳಲ್ಲಿ 11ನೇ ಮನೆ ಗ್ರಹ ಯಾವ್ದಿದೆ ಅದಕ್ಕೆ ನೀವು ಜೆಮ್ ಸ್ಟೋನ್ಸ್, ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ತುಂಬಾ ಪವರ್ಫುಲ್ ಆಗಿರುತ್ತೆ. ನಾನು ರಾಜಕಾರಣಿ ಇವೆಲ್ಲ ಮಾಡ್ಬೇಕಂದ್ರೆ ಖಂಡಿತ ಮಾಡ್ಬೇಕು. ಯಾವುದೇ ವ್ಯಕ್ತಿ ಆದ್ರೂ ಯಾರು ಹೆಚ್ಚು ಮಂತ್ರಪಠನೆ ಮಾಡ್ತಾರೆ ಅವರು ನಂಬರ್ 1 ಪೊಸಿಷನ್ ಆ ಫೀಲ್ಡ್ ಅಲ್ಲಿ ಇರ್ತೀರಾ. ನೀವು ಏನ್ ಫೀಲ್ಡ್ ಆಯ್ಕೆ ಮಾಡ್ಕೊಂಡಿರ್ತೀರೋ, ರಾಜಕೀಯನೋ, ಜಾಬೋ, ಅಗ್ರಿಕಲ್ಚರೋ ಅಥವಾ ಬ್ಯಾಂಕೋ, ಯಾವ ಆಯ್ಕೆ ಮಾಡ್ಕೊಂಡಿರ್ತಾರ ಅದರಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಇರ್ಬೇಕು ಅಂದ್ರೆ ನೀವೊಂದು ಮಂತ್ರಪಠನೆ, ಒಂದು ರುದ್ರಾಕ್ಷಿ, ನಿಮ್ಮ 9 ಗ್ರಹಗಳಲ್ಲಿ ಯಾವ ಸ್ಟ್ರಾಂಗ್ ಆಗಿದೆ ಅದಕ್ಕೆ, ಮತ್ತೆ ಒಂದು ಜೆಮ್ ಸ್ಟೋನು ಇದು ಹಾಕೊಳ್ಳೋದ್ರಿಂದ, ಅರಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ, ಅರಳು ಹಾಕೊಳ್ಳೋದ್ರಿಂದ ನಂಬರ್ 1 ಪೊಸಿಷನ್ ಅಲ್ಲಿ ನೀವು ಇರ್ತೀರಾ. ಮಂತ್ರಪಠನೆ ಅಂತೂ ತುಂಬಾನೇ ಇಂಪಾರ್ಟೆಂಟ್. ಈ ಕಾಂಬಿನೇಷನ್ಸ್ ಇದ್ರೆ ದಶದಲ್ಲಿ ನೀವು ಸ್ಟ್ರಾಂಗ್ ಆಗಿರ್ತೀರಾ. ಪೊಲಿಟಿಕಲ್ ಫೀಲ್ಡ್ಗೆ ಖಂಡಿತ ಇಳಿಬಹುದು, ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಇನ್ ಕೇಸ್ ಇದಿಲ್ಲ, 11ನೇ ಮನೆ ಇಲ್ಲ ಅಂದ್ರೆ ತುಂಬಾನೇ ಸಮಸ್ಯೆ. 11 ಇಲ್ಲ, 2 ಇಲ್ಲ ಅಂದ್ರೆ ತುಂಬಾನೇ ಸಮಸ್ಯೆ ಪಡ್ತಾನೆ ಇರ್ತೀರಾ. ಯಾವತ್ತೋ ಗೆಲ್ಲೋದು, ಇನ್ನೇನು ನೆಕ್ ಮೂಮೆಂಟ್ ಅಲ್ಲಿ ಬಂದು ಸೋತ್ಬಿಡೋದು, ಕಮ್ಮಿ ಓಟ್ಗಳಿಂದ ಬಂದು ಸೋಲುವಂತ ಚಾನ್ಸಸ್ ತುಂಬಾ ಇರುತ್ತೆ. ಇದಿಷ್ಟು ಪೊಲಿಟಿಕಲ್ ಯೋಗ, ರಾಜಕೀಯ ಯೋಗ ಬಗ್ಗೆ ವಿಚಾರ. ಜಾತಕದಲ್ಲಿ ಕಾಂಬಿನೇಷನ್ಸ್ ಅನ್ನೋದು ಇದ್ರೆ ಮಾತ್ರ ಅವ್ರಿಗೆ ಹೆಲ್ಪ್ಫುಲ್ ತುಂಬಾ ಮಾಡುತ್ತೆ. ಇದರಲ್ಲಿ ಸೂರ್ಯನು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಜಾತಕದಲ್ಲಿ ಯಾರು ರಾಜಕಾರಣಿ ಆಗ್ಬೇಕು ಅಂದ್ಕೊಳ್ತಾರೆ ಅವರು ಸೂರ್ಯನು ತುಂಬಾ ಪ್ರಮುಖತೆ ವಹಿಸುತ್ತೆ. ಕೇಂದ್ರ ತ್ರಿಕೋಣದಲ್ಲಿದ್ರೆ ತುಂಬಾ ಪಾಸಿಟಿವ್ ವೈಬ್ಸ್. ಯಾರು ರಾಜಕಾರಣಿ ಆಗ್ಬೇಕು ಅಂತಿರ್ತಾರೆ ಅವ್ರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೂರ್ಯ ಅವರ ಜಾತಕದಲ್ಲಿ ಸಿಂಹ ಲಗ್ನ ಅಥವಾ ಕರ್ಕಾಟಕ ಲಗ್ನದಲ್ಲಿ ಏನಾದ್ರು ಸೂರ್ಯ ಇದ್ರೆ ತುಂಬಾ ಪಾಸಿಟಿವ್ ಆಗಿರುತ್ತೆ. ಅಥವಾ ಕೇಂದ್ರ ತ್ರಿಕೋಣದಲ್ಲಿ ಇದ್ರೂ ಅವರ ಜಾತಕ ಯಾರು ರಾಜಕಾರಣಿ ಆಗ್ಬೇಕು ಅನ್ಕೊಂಡಿರ್ತಾರೋ ಅವ್ರಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೂರ್ಯ ಗ್ರಹ. ಇದಿಷ್ಟು ರಾಜಕೀಯ ಯೋಗ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನ ಕೆಲವೊಂದು ಇದೇ ರೀತಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಯೋಗಗಳ ಬಗ್ಗೆ ಕೊಡ್ತಾ ಹೋಗ್ತೀನಿ. ಯಾರು ರಾಜಕಾರಣಿ ಆಗ್ಬೇಕು ಅನ್ಕೊಂಡಿದ್ದಾರೆ ಮತ್ತೆ ಯಾರು ರಾಜಕಾರಣಿ ಆಗಿದ್ದೀರಾ, ಈ ಕಾಂಬಿನೇಷನ್ಸ್ ನಿಮ್ಗೆ ಇದೆಯಾ ಅಂತ ನೋಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ 11ನೇ ಮನೆ ಗ್ರಹ ಯಾವ್ದಿದೆ, ಆ ಒಂದು ಗ್ರಹ ಇದ್ರೆ ಸಾಕು. 9 ಗ್ರಹಗಳಲ್ಲಿ ಆ ಒಂದು ಗ್ರಹಕ್ಕೆ ನೀವು ಮಂತ್ರಪಟ್ಟನೆ, ಉಂಗುರ, ರುದ್ರಾಕ್ಷಿ ಹಾಕೊಂಡ್ರೆ ನೀವೇ ನಂಬರ್ 1 ಪೊಸಿಷನ್ ಅಲ್ಲಿ ಇರ್ತೀರಾ. ಇಷ್ಟು ರಾಜಕೀಯ ಯೋಗ. ನೆಕ್ಸ್ಟ್ ಎಪಿಸೋಡ್ ಇನ್ನೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.